7ನೇ ದಿನದ ಫಸ್ಟ್ ಬ್ಯಾಚ್ ರೀ. ಇವತ್ತು ಬೆಳಿಗ್ಗೆ ನಸಿಕ್ನಾಗ ರನ್ನಿಂಗ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಬಾವಿ ಅಗ್ನಿ ಎಲ್ಲರೂ ತಯಾರಾಗಿ ನಿಂತಿದ್ದಾರೆ. ಕತ್ಲದ ಲೈಟ್ ನಿಮ್ಗೆ ಕಾಣಿಸ್ತಾ ಇದ್ದಾವೆ. ಈಗ ಪೂರ್ಣ ಕತ್ಲದ ಅಂದರೆ ಬೆಳಿಗ್ಗೆ ಜಲ್ದಿ ರನ್ನಿಂಗ್ ಬಿಟ್ಟರು. ಇವಾಗ ನಾವು ಟೈಮಿಂಗ್ ಸ್ಟಾರ್ಟ್ ಮಾಡಿದ್ವಿ, ರನ್ನಿಂಗನ್ನು ಬಿಟ್ಟಿದ್ದಾರೆ. ನಾವು ಗಮನಿಸ್ಬೋದು ಅಭ್ಯರ್ಥಿಗಳು ಭಾಳ ವೇಗವಾಗಿ ಫಸ್ಟ್ ರೌಂಡನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಕತ್ಲಿದೆ, ಸ್ವಲ್ಪ ಅಷ್ಟು ಕ್ಲಿಯರ್ ಆಗೋದಿಲ್ಲ ವಿಡಿಯೋ. ಬರ್ಬರ್ತಾ ಮುಂದಿನ ಬ್ಯಾಚ್ಗಳು ವಿಡಿಯೋ ಕ್ಲಿಯರ್ ಬರ್ತವೆ. ಅದ್ರ ಸಹಿತ ನಿನ್ನೆ ದಿವಸ ಏನಾಯಿತು, ಮಳೆ ಜೋರಾಗಿತ್ತು, ಲೇಟಾಗಿ 6 ಗಂಟೆಗೆ ಬಿಟ್ಟಿದ್ರು. ಇವತ್ತು ಜಲ್ದಿನೇ ಬಿಟ್ಟಾರೆ. ಕತ್ಲದ ನೀವು ನೋಡ್ತಾಯಿದ್ರಿ. ಇವಾಗ ಕತ್ತಲಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಗ್ನಿವೀರ ಆರ್ಮಿ ಬೆಳಗಾವಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ರಾಯಚೂರಿನಲ್ಲಿ ನಡೀತಾ ಇದೆ. ಫಸ್ಟ್ ರೌಂಡ್ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು, ನಾವು ಗಮನಿಸ್ಬೋದು, ಭಾಳ ವೇಗವಾಗಿ ಓಡ್ತಾಯಿದ್ದಾರೆ. ಇವತ್ತು ಸಹಿತ ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ಒಟ್ಟು 860 ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ನೋಡ್ಬೋದು. ಯಾವ್ಯಾವ ತಾಲೂಕಿನವ್ರದ್ದು ಅನ್ನೋದನ್ನು ನೀವೇ ಕಮೆಂಟ್ ಮಾಡಬೇಕು. ಇವತ್ತು ಬೆಳಗಾವಿ ಜಿಲ್ಲೆಯ ಯಾವ್ಯಾವ ತಾಲೂಕಿನ ಅಭ್ಯರ್ಥಿಗಳು ಭಾಗವಹಿಸಿದ್ರು ಅನ್ನೋದನ್ನು ನೀವೇ ಕಮೆಂಟ್ ಮಾಡಬೇಕು. ಅಭ್ಯರ್ಥಿಗಳು ನೋಡ್ಬೋದು, ಭಾಳ ವೇಗವಾಗಿ ಫಸ್ಟ್ ರೌಂಡನ್ನು ಓಡ್ತಾಯಿದ್ದಾರೆ. ಲೈಟ್ ಬೆಳಕಿನಲ್ಲಿ ಓಡ್ತಿದ್ದಾರೆ. ಕತ್ತಲಲ್ಲಿ ರನ್ನಿಂಗ್ ಕತ್ತಲಲ್ಲಿ ಓಟ ನಡೀತಾ ಇದೆ. ನಾವು ನೋಡ್ಬೋದು ಅಭ್ಯರ್ಥಿಗಳು ಫಸ್ಟ್ ರೌಂಡ್ ಮುಗಿಸಿದ್ದಾರೆ. ಸೆಕೆಂಡ್ ರೌಂಡನ್ನ ಈಗಾಗಲೇ ಹೊರಟಿದ್ದಾರೆ. ನೋಡ್ಬೋದು 2ನೇ ರೌಂಡ್ ಹೋಗ್ತಾಯಿದ್ದಾರೆ. ಮೆಡಿಕಲ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿದ್ದು ಭಾಳಷ್ಟು ಜನ ಕೇಳ್ತಾಯಿದ್ರಿ. ಫಿಸಿಕಲ್ ರನ್ನಿಂಗು ಪ್ಲಸ್ಸು ಜಿಗ್ಜಾಗ್ ನಡಿಗೆ ಲಾಂಗ್ ಜಂಪ್ ಆದಮೇಲೆ ಹೈಟ ವೇಟ ಚೆಸ್ಟ, ನಂತರ ಏನಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಇಂಪಾರ್ಟೆಂಟ್ ಅಂದರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹಿತ ಡಾಕ್ಯುಮೆಂಟು ನೋಡ್ತಾರೆ. ಮೆಡಿಕಲಲ್ಲಿ ಕಣ್ಣುಗಳಲ್ಲಿ ಚೆಕ್ ಮಾಡ್ತಾರೆ. ಕಣ್ಣಿನಾಗ ಕಲರ್ ಬ್ಯಾಂಡ್ಸ, ಆಮೇಲೆ 6x6 6x9 ಡಿಸ್ಟೆನ್ಸ, ಆಮೇಲೆ ಬ್ಯಾಲೆನ್ಸ, ಇವು 3 ನೋಡ್ತಾರೆ. ಆಮೇಲೆ ಕಿವಿಯನ್ನು ನೋಡ್ತಾರೆ. ಕಿವಿ ಹೋಲಾಗಿರಬಾರ್ದು. ಅದೇ ರೀತಿಯಾಗಿ ಪ್ರತಿಯೊಂದು ಮೂಗಿನಲ್ಲಿ ಮೌಸ್ ಒಳಗಿರಬಾರ್ದು. ಮುಂದಿನ ಹಲ್ಲ ಕಟ್ಟಾಗಿರ್ಬಾರ್ದು. ಭುಜಗಳು 2 ಸಮ ಇರಬೇಕು. ಆಮೇಲೆ ಎದೆಯ ಭಾಗ ಕರೆಕ್ಟಾಗಿರಬೇಕು. ಅದೇ ರೀತಿಯಾಗಿ ಮೊಣಕೈಗಳು 2 ಸರಿಯಾಗಿರಬೇಕು, ಸಮನಾಗಿರಬೇಕು. ಬೆರಳುಗಳು ಕರೆಕ್ಟಾಗಿರಬೇಕು. ಕೈ ಸೇಕ್ ಆಗಬಾರ್ದು. ಆಮೇಲೆ ಬೆವರು ಬಿಡಬಾರ್ದು. ಅದೇ ರೀತಿಯಾಗಿ ಮೊಣಕಾಲುಗಳನ್ನು ಚೆಕ್ ಮಾಡ್ತಾರೆ. 2 ಮೊಣಕಾಲು ಕೂಡಬಾರ್ದು. ಅದೇ ರೀತಿಯಾಗಿ ಚಪ್ಪಟಿ ಪಾದ ಇರಬಾರ್ದು. ಆಮೇಲೆ ಹಿಂದೆ ನರ ಇರಬಾರ್ದು. ಆಮೇಲೆ ಟ್ಯಾಟೋ ಇರಬಾರ್ದು. ಹೀಗೆ ದೇಹದ ಪ್ರತಿಯೊಂದು ಭಾಗವನ್ನು ಚೆಕ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ ಎಲ್ಲರನ್ನೂ ಪೂರ್ತಿ ನೆಕೆಡಾಗಿ ದೇಹದ ಪ್ರತಿಯೊಂದು ಅಂಗಾಂಗವನ್ನು ಚೆಕ್ ಮಾಡ್ತಾರೆ. ಅದು ಅಗ್ನಿವೀರ ಆರ್ಮಿ ಮೆಡಿಕಲ್ನಲ್ಲಿ ಮಾತ್ರ ಈ ರೀತಿ ಮೆಡಿಕಲ್ ಇರ್ತದೆ. ಯಾಕಂದರೆ ಪೂರ್ತಿ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ದಾರಲ್ಲಿ ನೋಡ್ಕೊಂಡು ಇಲ್ಲಿ ಸಿಲೆಕ್ಷನ್ ಮಾಡ್ತಾರೆ ಅಭ್ಯರ್ಥಿಗಳೇ. ಯಾರು ಮೆಡಿಕಲ್ ಹಾಕಿರಿ ಅವ್ರು ಫೈನಲಾಗಿ ಮೆರಿಟಿಗೆ ಬಂದುಬಿಡ್ತಾರೆ. ನೀವು ನೋಡ್ಬೋದು ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳೇ, ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ಅಗ್ನಿವೀರ ಆರ್ಮಿ ಈಗಾಗಲೇ CBT ಪರೀಕ್ಷೆಯನ್ನು ಪಾಸಾಗಿ ಫಿಸಿಕಲ್ಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ವಿ. 100 ಪುರುಷ ಅಭ್ಯರ್ಥಿಗಳಿಗೆ ಮತ್ತು 50 ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ. ಏನಪ್ಪ ಅಂದರೆ ಊಟ, ವಸತಿ ಮತ್ತು ಯೂನಿಫಾರ್ಮ್ ಫೀಸನ್ನು ತುಂಬಬೇಕು. ಕೋಚಿಂಗ್ ಫೀಸ್ ಇರೋದಿಲ್ಲ. ನೀವು ರ್ಯಾಲಿ ಬರುವವರೆಗೂ ನಮ್ಮ ಸಂಸ್ಥೆಯಲ್ಲಿರ್ಬೋದು. ಅದೇ ರೀತಿಯಾಗಿ ಪ್ರೆಸೆಂಟಾಗಿ ಏನಪ್ಪ ಅಂದರೆ SSC GD ಮತ್ತು MTS ಮತ್ತು ಹವಾಲ್ದಾರ್ ಮತ್ತು ಸ್ಟೇಟ್ ಪೊಲೀಸ್, ಸಿವಿಲ್, DR, KSRP, KSISF, CR ಈ ಹುದ್ದೆಗಳಿಗೆ ಸಹಿತ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಇದು ಉಚಿತ ಇಲ್ಲ. ಕೋಚಿಂಗ್ ಫೀಸ್ ಇರ್ತದೆ. SSC GDದು ಕೋಚಿಂಗ್ ಫೀಸ್ ಇರ್ತದೆ. ಆದ್ದರಿಂದ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಸಹಿತ ಅವರಿಗೂ ಸಹಿತ ಮಾಹಿತಿಯನ್ನು ತಿಳಿಸಿ. ಅಭ್ಯರ್ಥಿಗಳು ಇವತ್ತು 7ನೇ ದಿನದ ಮೊದಲನೇ ಬ್ಯಾಚನ್ನು ನೋಡ್ತಾ ಇದ್ದಾರೆ. ನಸುಕಿನ ಜಾವ ರನ್ನಿಂಗನ್ನು ಬಿಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ನಸುಕಿನ ಜಾವ ಓಡಲು ಒಳ್ಳೆ ಇಷ್ಟ, ಚಲೋ ಓಡ್ತಾರೆ. ನಸುಕಿನ ಜಾವ ಅಂತಂದರೆ ಬಿಸಿಲಾಯ್ತಂದ್ರೆ ಓಡೋದು ಕಷ್ಟ ಆಗ್ತದೆ. ಆದರೆ ರಾತ್ರಿ ಎಲ್ಲ ಏನಪ್ಪ ಅಂದರೆ ಅಲ್ಲಿ ನಾವು 4 ಗಂಟೆಗೆ ಬರ್ಬೇಕಂದಿರ್ತಾರೆ. 3-2 ಗಂಟೆಗೆ ವಿದ್ಯಾರ್ಥಿಗಳು ಹೋಗಿ ನಿಲ್ತಾರೆ. ಅಂದರೆ ರಾತ್ರಿ ನಿದ್ರೆ ಇರೋಂಗಿಲ್ಲ. ಆದರೂ ಸಹಿತ ಅಭ್ಯರ್ಥಿಗಳು ಅತಿ ಹುಮ್ಮಸ್ಸಿನಿಂದ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು, ಈಗ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ 4ನೇ ರೌಂಡ್, ಲಾಸ್ಟ್ ರೌಂಡ್ ಬರ್ತದೆ. ನಾವು ನೋಡ್ಬೋದು ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡಿರಿ, ಲಾಸ್ಟ್ ರೌಂಡ್ ಇವಾಗ ಓಡ್ತಾಯಿದ್ದಾರೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಗಮನಿಸ್ತಾ ಇರಿ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ನೀಡಿ. ಹಾಗೆ ವಿದ್ಯಾರ್ಥಿಗಳ ಕಮೆಂಟ್ ಮೂಲಕ ಅವರಿಗೆ ಅಭಿನಂದನೆಯನ್ನು ತಿಳಿಸಿ. ಯಾಕಂದರೆ ನಮ್ಮ ದೇಶ ಕಾಯಲು ಹೊರಟಂಥ ಭಾವಿ ಅಗ್ನಿವೀರರು, ತಯಾರಾಗ್ತಕ್ಕಂಥ ಭಾವಿ ಅಗ್ನಿವೀರರು, ಇವರಿಗೊಂದು ನಾವು ಸಲ್ಯೂಟ್ ಮಾಡಲೇಬೇಕು. ಯಾಕಂದರೆ ನಮ್ಮ ದೇಶಕ್ಕಾಗಿ
ಬೇರೆ ಎಲ್ಲರೂ ಎಲ್ಲ ಕೆಲಸ ಮಾಡ್ಬೋದು ರೀ, ಅದು ಸೈನಿಕರಾಗಿ ಕೆಲಸ ಮಾಡೋದಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಯಾರಿಗೆ ದೇಶಾಭಿಮಾನ ಇರ್ತದೆ ಅವರಿಂದ ಮಾತ್ರ ಸಾಧ್ಯ. ನೋಡ್ಬೋದು ಲಾಸ್ಟ್ ರೌಂಡ್ ಇವಾಗ ಓಡ್ತಾಯಿದ್ದಾರೆ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಲಾಸ್ಟ್ ಬರ್ತಾಯಿದ್ದಾರೆ, ಫಿನ್ಸಿಂಗ್ ಓಡ್ತಾಯಿದ್ದಾರೆ, ಟೈಮ್ ಬರ್ತಾಯಿದೆ. ನಸ್ಕಿನ ಜಾವ ಬೇರೆ ಬಿಟ್ಟಿದ್ದಾರೆ, ರಾತ್ರಿ ವಿದ್ಯಾರ್ಥಿಗಳಿಗೆ ನಿದ್ದೆ ಇರೋದಿಲ್ಲ. ನೋಡ್ಬೋದು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಹಾಗೆ ವಿಡಿಯೋನ ವೀಕ್ಷಣೆ ಮಾಡ್ತಾಯಿರಿ, ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.